ನೋಡಿ, ಮಹಾಕುಂಭ ಮೇಳ ದೇಶದ ಅತಿ ದೊಡ್ಡ ಧಾರ್ಮಿಕ ಉತ್ಸವ. ಅದಕ್ಕೆ ಪ್ರಯಾಗ್ರಾಜ್ ಸಾಕ್ಷಿಯಾಗಿದೆ. ಹಲವು ಐತಿಹಾಸಿಕ ಘಟನೆಗಳಿಗೆ ಸಾಕ್ಷಿ ಆಗ್ತಾ ಇದೆ ಅಂತೆಲ್ಲ ನಾವೆಲ್ಲ ಮಾತಾಡ್ತಾ ಇದ್ದೀವಿ. ಬಟ್ ಈಗ ಯೋಗಿ ಸರ್ಕಾರ ಮತ್ತೊಂದು ಹೆಜ್ಜೆ ಮುಂದೆ ಹೋಗೋ ಮೂಲಕ ಅದೇ ಮಹಾಕುಂಭ ಮೇಳದಲ್ಲಿ ಸಂಪುಟ ಸಭೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಅಲ್ಲೇ ಸಭೆ ಮಾಡ್ತಾರಂತೆ. ಆ ಸಭೆಯಲ್ಲಿ ಏನಾದರೂ ಮಹತ್ವದ ನಿರ್ಧಾರ ಕೈಗೊಳ್ಳಬಹುದಾ? ಬಹಳ ಕುತೂಹಲ ಇದೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಜನವರಿ 22, 2024 ರಾಮ ಮಂದಿರ ಉದ್ಘಾಟನೆ. ಜನವರಿ 22, 2025 ಕುಂಭದಲ್ಲಿ ಯೋಗಿ ಸಂಪುಟ. ಕುಂಭಮೇಳದಲ್ಲಿ ಹಿಂದೂ ರಾಷ್ಟ್ರದ ಬಗ್ಗೆ ನಿರ್ಣಯ. ಎಸ್, ಮೋದಿ ಹಾಗೂ ಯೋಗಿ ಏನ್ ಮಾಡಿದ್ರು ಡಿಫ್ರೆಂಟ್. ಇದೀಗ ಯೋಗಿ ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅಂತ ತೋರಿಸೋದಕ್ಕೆ ಹೊರಟಿದ್ದಾರೆ. ಕುಂಭಮೇಳದಲ್ಲಿ ಯೋಗಿ ಸಚಿವ ಸಂಪುಟ ನಡೆಸಲಿದ್ದಾರೆ. ಈ ಸಭೆಯಲ್ಲಿ 54 ಜನ ಸಚಿವರು, 130ಕ್ಕೂ ಹೆಚ್ಚು ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. 12 ಗಂಟೆ ಸುಮಾರಿಗೆ ಸಭೆ ನಡೆಯಲಿದೆ. ಸಿಎಂ ಯೋಗಿ ಜೊತೆ ಸಚಿವರ ಪುಣ್ಯ ಸ್ನಾನ. ಇನ್ನು ಯೋಗಿ ಸಚಿವ ಸಂಪುಟ ನಡೆಸೋದಕ್ಕಿಂತ ಮುಂಚೆ ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಲಿದ್ದಾರೆ. ಇವರ ಜೊತೆ ಹಲವು ಸಚಿವರು ಸ್ನಾನ ಮಾಡುವ ಸಾಧ್ಯತೆ ಇದೆ. ಟೆಂಟ್ನಲ್ಲಿ ನಡೆಯಲಿದೆ ಸಚಿವ ಸಂಪುಟ. ಯೋಗಿ ತೆಗೆದುಕೊಳ್ಳುತ್ತಾರಾ ಖಡಕ್ ನಿರ್ಣಯ? ಕುಂಭಮೇಳದಲ್ಲಿ ಯೋಗಿ ಹಿಂದೂ ದೇಶ ಹಾಗೂ ಉತ್ತರ ಪ್ರದೇಶದ ಭವಿಷ್ಯಕ್ಕಾಗಿ ಹಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಸನಾತನ ಧರ್ಮದ ಉಳಿವಿಗೆ ಮೋದಿ ಹಾಗೂ ಯೋಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಹಿಂಜರಿಯಲ್ಲ ಅನ್ನೋ ಈ ದೇಶದ ಹಿಂದೂಗಳಿಗೆ ಗೊತ್ತಿದೆ. ಹೀಗಾಗಿ ಯೋಗಿ ಸರ್ಕಾರ ಕುಂಭಮೇಳದಲ್ಲಿ ಸಚಿವ ಸಂಪುಟದಲ್ಲಿ ಏನ್ ಡಿಸಿಷನ್ ತೆಗೆದುಕೊಳ್ಳುತ್ತಾರೆ ಅನ್ನೋದು ವಿರೋಧಿಗಳಲ್ಲಿ ನಡುಕವನ್ನ ಹುಟ್ಟಿಸಿದೆ. ಉತ್ತರ ಪ್ರದೇಶ ಧಾರ್ಮಿಕ ನಗರಿ ಆಗಲಿದ್ಯಾ? ಇದಕ್ಕಾಗಿಯೇ ಯುಪಿಯ 7 ಜಿಲ್ಲೆಯನ್ನ ಒಟ್ಟು ಮಾಡಲಿದ್ದಾರೆ. 7 ಜಿಲ್ಲೆಗಳನ್ನ ಸೇರಿಸಿ ಧಾರ್ಮಿಕ ಕಾರಿಡಾರ್ ಮಾಡಲಿದ್ದಾರೆ. ಈಗಾಗಲೇ ಈ ಬಗ್ಗೆ ಬ್ಲೂ ಪ್ರಿಂಟ್ ರೆಡಿ ಮಾಡಿ ಇಟ್ಟಿದ್ದಾರೆ. ಪ್ರಯಾಗ್ರಾಜ್, ವಾರಣಾಸಿ ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆ. ಇದಕ್ಕಾಗಿ ಒಂದು ಪ್ರಾಧಿಕಾರ ಕೂಡ ರಚನೆಯಾಗಲಿದೆ. ಒಟ್ನಲ್ಲಿ ಸ್ವಲ್ಪ ದಿನ ಕುಂಭಮೇಳದಿಂದಲೇ ಯೋಗಿ ಸರ್ಕಾರ ನಡೆಯುತ್ತೆ. ಸಚಿವ ಸಂಪುಟದಲ್ಲಿ ಹಲವು ನಿರ್ಣಯ ಹೊರಬೀಳುವ ಸಾಧ್ಯತೆ ಇದೆ. ಇದು ವಿರೋಧಿಗಳಲ್ಲಿ ನಡುಕವನ್ನ ಹುಟ್ಟಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಮಹಾಕುಂಭ ಮೇಳ ದೇಶದ ಅತಿ ದೊಡ್ಡ ಧಾರ್ಮಿಕ ಉತ್ಸವ. ಅದಕ್ಕೆ ಪ್ರಯಾಗ್ರಾಜ್ ಸಾಕ್ಷಿಯಾಗಿದೆ. ಹಲವು ಐತಿಹಾಸಿಕ ಘಟನೆಗಳಿಗೆ ಸಾಕ್ಷಿ ಆಗ್ತಾ ಇದೆ ಅಂತೆಲ್ಲ ನಾವೆಲ್ಲ ಮಾತಾಡ್ತಾ ಇದ್ದೀವಿ. ಬಟ್ ಈಗ ಯೋಗಿ ಸರ್ಕಾರ ಮತ್ತೊಂದು ಹೆಜ್ಜೆ ಮುಂದೆ ಹೋಗೋ ಮೂಲಕ ಅದೇ ಮಹಾಕುಂಭ ಮೇಳದಲ್ಲಿ ಸಂಪುಟ ಸಭೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಅಲ್ಲೇ ಸಭೆ ಮಾಡ್ತಾರಂತೆ. ಆ ಸಭೆಯಲ್ಲಿ ಏನಾದರೂ ಮಹತ್ವದ ನಿರ್ಧಾರ ಕೈಗೊಳ್ಳಬಹುದಾ? ಬಹಳ ಕುತೂಹಲ ಇದೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಜನವರಿ 22, 2024 ರಾಮ ಮಂದಿರ ಉದ್ಘಾಟನೆ. ಜನವರಿ 22, 2025 ಕುಂಭದಲ್ಲಿ ಯೋಗಿ ಸಂಪುಟ. ಕುಂಭಮೇಳದಲ್ಲಿ ಹಿಂದೂ ರಾಷ್ಟ್ರದ ಬಗ್ಗೆ ನಿರ್ಣಯ. ಎಸ್, ಮೋದಿ ಹಾಗೂ ಯೋಗಿ ಏನ್ ಮಾಡಿದ್ರು ಡಿಫ್ರೆಂಟ್. ಇದೀಗ ಯೋಗಿ ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅಂತ ತೋರಿಸೋದಕ್ಕೆ ಹೊರಟಿದ್ದಾರೆ. ಕುಂಭಮೇಳದಲ್ಲಿ ಯೋಗಿ ಸಚಿವ ಸಂಪುಟ ನಡೆಸಲಿದ್ದಾರೆ. ಈ ಸಭೆಯಲ್ಲಿ 54 ಜನ ಸಚಿವರು, 130ಕ್ಕೂ ಹೆಚ್ಚು ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. 12 ಗಂಟೆ ಸುಮಾರಿಗೆ ಸಭೆ ನಡೆಯಲಿದೆ. ಸಿಎಂ ಯೋಗಿ ಜೊತೆ ಸಚಿವರ ಪುಣ್ಯ ಸ್ನಾನ. ಇನ್ನು ಯೋಗಿ ಸಚಿವ ಸಂಪುಟ ನಡೆಸೋದಕ್ಕಿಂತ ಮುಂಚೆ ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಲಿದ್ದಾರೆ. ಇವರ ಜೊತೆ ಹಲವು ಸಚಿವರು ಸ್ನಾನ ಮಾಡುವ ಸಾಧ್ಯತೆ ಇದೆ. ಟೆಂಟ್ನಲ್ಲಿ ನಡೆಯಲಿದೆ ಸಚಿವ ಸಂಪುಟ. ಯೋಗಿ ತೆಗೆದುಕೊಳ್ಳುತ್ತಾರಾ ಖಡಕ್ ನಿರ್ಣಯ?
ಕುಂಭಮೇಳದಲ್ಲಿ ಯೋಗಿ ಹಿಂದೂ ದೇಶ ಹಾಗೂ ಉತ್ತರ ಪ್ರದೇಶದ ಭವಿಷ್ಯಕ್ಕಾಗಿ ಹಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಸನಾತನ ಧರ್ಮದ ಉಳಿವಿಗೆ ಮೋದಿ ಹಾಗೂ ಯೋಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಹಿಂಜರಿಯಲ್ಲ ಅನ್ನೋ ಈ ದೇಶದ ಹಿಂದೂಗಳಿಗೆ ಗೊತ್ತಿದೆ. ಹೀಗಾಗಿ ಯೋಗಿ ಸರ್ಕಾರ ಕುಂಭಮೇಳದಲ್ಲಿ ಸಚಿವ ಸಂಪುಟದಲ್ಲಿ ಏನ್ ಡಿಸಿಷನ್ ತೆಗೆದುಕೊಳ್ಳುತ್ತಾರೆ ಅನ್ನೋದು ವಿರೋಧಿಗಳಲ್ಲಿ ನಡುಕವನ್ನ ಹುಟ್ಟಿಸಿದೆ. ಉತ್ತರ ಪ್ರದೇಶ ಧಾರ್ಮಿಕ ನಗರಿ ಆಗಲಿದ್ಯಾ? ಇದಕ್ಕಾಗಿಯೇ ಯುಪಿಯ 7 ಜಿಲ್ಲೆಯನ್ನ ಒಟ್ಟು ಮಾಡಲಿದ್ದಾರೆ. 7 ಜಿಲ್ಲೆಗಳನ್ನ ಸೇರಿಸಿ ಧಾರ್ಮಿಕ ಕಾರಿಡಾರ್ ಮಾಡಲಿದ್ದಾರೆ. ಈಗಾಗಲೇ ಈ ಬಗ್ಗೆ ಬ್ಲೂ ಪ್ರಿಂಟ್ ರೆಡಿ ಮಾಡಿ ಇಟ್ಟಿದ್ದಾರೆ. ಪ್ರಯಾಗ್ರಾಜ್, ವಾರಣಾಸಿ ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆ, ಇದಕ್ಕಾಗಿ ಒಂದು ಪ್ರಾಧಿಕಾರ ಕೂಡ ರಚನೆಯಾಗಲಿದೆ. ಒಟ್ನಲ್ಲಿ ಸ್ವಲ್ಪ ದಿನ ಕುಂಭಮೇಳದಿಂದಲೇ ಯೋಗಿ ಸರ್ಕಾರ ನಡೆಯುತ್ತೆ. ಸಚಿವ ಸಂಪುಟದಲ್ಲಿ ಹಲವು ನಿರ್ಣಯ ಹೊರಬೀಳುವ ಸಾಧ್ಯತೆ ಇದೆ. ಇದು ವಿರೋಧಿಗಳಲ್ಲಿ ನಡುಕವನ್ನ ಹುಟ್ಟಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಮಹಾಕುಂಭ ಮೇಳ ದೇಶದ ಅತಿ ದೊಡ್ಡ ಧಾರ್ಮಿಕ ಉತ್ಸವ. ಅದಕ್ಕೆ ಪ್ರಯಾಗ್ರಾಜ್ ಸಾಕ್ಷಿಯಾಗಿದೆ. ಹಲವು ಐತಿಹಾಸಿಕ ಘಟನೆಗಳಿಗೆ ಸಾಕ್ಷಿ ಆಗ್ತಾ ಇದೆ ಅಂತೆಲ್ಲ ನಾವೆಲ್ಲ ಮಾತಾಡ್ತಾ ಇದ್ದೀವಿ. ಬಟ್ ಈಗ ಯೋಗಿ ಸರ್ಕಾರ ಮತ್ತೊಂದು ಹೆಜ್ಜೆ ಮುಂದೆ ಹೋಗೋ ಮೂಲಕ ಅದೇ ಮಹಾಕುಂಭ ಮೇಳದಲ್ಲಿ ಸಂಪುಟ ಸಭೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಅಲ್ಲೇ ಸಭೆ ಮಾಡ್ತಾರಂತೆ. ಆ ಸಭೆಯಲ್ಲಿ ಏನಾದರೂ ಮಹತ್ವದ ನಿರ್ಧಾರ ಕೈಗೊಳ್ಳಬಹುದಾ? ಬಹಳ ಕುತೂಹಲ ಇದೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಜನವರಿ 22, 2024 ರಾಮ ಮಂದಿರ ಉದ್ಘಾಟನೆ. ಜನವರಿ 22, 2025 ಕುಂಭದಲ್ಲಿ ಯೋಗಿ ಸಂಪುಟ. ಕುಂಭಮೇಳದಲ್ಲಿ ಹಿಂದೂ ರಾಷ್ಟ್ರದ ಬಗ್ಗೆ ನಿರ್ಣಯ. ಎಸ್, ಮೋದಿ ಹಾಗೂ ಯೋಗಿ ಏನ್ ಮಾಡಿದ್ರು ಡಿಫ್ರೆಂಟೇ. ಇದೀಗ ಯೋಗಿ ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅಂತ ತೋರಿಸೋದಕ್ಕೆ ಹೊರಟಿದ್ದಾರೆ. ಕುಂಭಮೇಳದಲ್ಲಿ ಯೋಗಿ ಸಚಿವ ಸಂಪುಟ ನಡೆಸಲಿದ್ದಾರೆ. ಈ ಸಭೆಯಲ್ಲಿ 54 ಜನ ಸಚಿವರು, 130ಕ್ಕೂ ಹೆಚ್ಚು ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. 12 ಗಂಟೆ ಸುಮಾರಿಗೆ ಸಭೆ ನಡೆಯಲಿದೆ. ಸಿಎಂ ಯೋಗಿ ಜೊತೆ ಸಚಿವರ ಪುಣ್ಯ ಸ್ನಾನ. ಇನ್ನು ಯೋಗಿ ಸಚಿವ ಸಂಪುಟ ನಡೆಸೋದಕ್ಕಿಂತ ಮುಂಚೆ ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಲಿದ್ದಾರೆ. ಇವರ ಜೊತೆ ಹಲವು ಸಚಿವರು ಸ್ನಾನ ಮಾಡುವ ಸಾಧ್ಯತೆ ಇದೆ. ಟೆಂಟ್ನಲ್ಲಿ ನಡೆಯಲಿದೆ ಸಚಿವ ಸಂಪುಟ. ಯೋಗಿ ತೆಗೆದುಕೊಳ್ಳುತ್ತಾರಾ ಖಡಕ್ ನಿರ್ಣಯ? ಕುಂಭಮೇಳದಲ್ಲಿ ಯೋಗಿ ಹಿಂದೂ ದೇಶ ಹಾಗೂ ಉತ್ತರ ಪ್ರದೇಶದ ಭವಿಷ್ಯಕ್ಕಾಗಿ ಹಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಸನಾತನ ಧರ್ಮದ ಉಳಿವಿಗೆ ಮೋದಿ ಹಾಗೂ ಯೋಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಹಿಂಜರಿಯಲ್ಲ ಅನ್ನೋ ಈ ದೇಶದ ಹಿಂದೂಗಳಿಗೆ ಗೊತ್ತಿದೆ. ಹೀಗಾಗಿ ಯೋಗಿ ಸರ್ಕಾರ ಕುಂಭಮೇಳದಲ್ಲಿ ಸಚಿವ ಸಂಪುಟದಲ್ಲಿ ಏನ್ ಡಿಸಿಷನ್ ತೆಗೆದುಕೊಳ್ಳುತ್ತಾರೆ ಅನ್ನೋದು ವಿರೋಧಿಗಳಲ್ಲಿ ನಡುಕವನ್ನ ಹುಟ್ಟಿಸಿದೆ. ಉತ್ತರ ಪ್ರದೇಶ ಧಾರ್ಮಿಕ ನಗರಿ ಆಗಲಿದ್ಯಾ? ಇದಕ್ಕಾಗಿಯೇ ಯುಪಿಯ 7 ಜಿಲ್ಲೆಯನ್ನ ಒಟ್ಟು ಮಾಡಲಿದ್ದಾರೆ. 7 ಜಿಲ್ಲೆಗಳನ್ನ ಸೇರಿಸಿ ಧಾರ್ಮಿಕ ಕಾರಿಡಾರ್ ಮಾಡಲಿದ್ದಾರೆ. ಈಗಾಗಲೇ ಈ ಬಗ್ಗೆ ಬ್ಲೂ ಪ್ರಿಂಟ್ ರೆಡಿ ಮಾಡಿ ಇಟ್ಟಿದ್ದಾರೆ. ಪ್ರಯಾಗ್ರಾಜ್, ವಾರಣಾಸಿ ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆ, ಇದಕ್ಕಾಗಿ ಒಂದು ಪ್ರಾಧಿಕಾರ ಕೂಡ ರಚನೆಯಾಗಲಿದೆ. ಒಟ್ನಲ್ಲಿ ಸ್ವಲ್ಪ ದಿನ ಕುಂಭಮೇಳದಿಂದಲೇ ಯೋಗಿ ಸರ್ಕಾರ ನಡೆಯುತ್ತೆ. ಸಚಿವ ಸಂಪುಟದಲ್ಲಿ ಹಲವು ನಿರ್ಣಯ ಹೊರಬೀಳುವ ಸಾಧ್ಯತೆ ಇದೆ. ಇದು ವಿರೋಧಿಗಳಲ್ಲಿ ನಡುಕವನ್ನ ಹುಟ್ಟಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.